ನಮಸ್ಕಾರ. ನಾವಿಂದು ಭಾರತೀಯ ಭಾಷೆ ಮತ್ತು ಸಾಹಿತ್ಯದ ಮುಂದುವರೆದ ಭಾಗವನ್ನು ಗಮನಿಸೋಣ. ಅದರಲ್ಲಿ ಭಾರತೀಯ ಭಾಷೆಗಳ ವರ್ಗೀಕರಣವನ್ನು ಕುರಿತು ನಾನಿವತ್ತು ಕೆಲವು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ. ಪ್ರಪಂಚದ ಭಾಷೆಗಳನ್ನು ಮುಖ್ಯವಾಗಿ 4 ರೀತಿಯಲ್ಲಿ ವರ್ಗೀಕರಣ ಮಾಡುವ ಪ್ರಯತ್ನವನ್ನು ಮಾಡಿದರು. ಒಂದು ಭೌಗೋಳಿಕ ವರ್ಗೀಕರಣ, ಭೂಮಿಯನ್ನು ಆಧರಿಸಿ ಮಾಡಿದ್ದು. 2 ಜನಾಂಗಿಕ ವರ್ಗೀಕರಣ, ಜನಾಂಗವನ್ನು ಆಧಾರವಾಗಿ ಇಟ್ಕೊಂಡು ಮಾಡಿದ ವರ್ಗೀಕರಣ. 3 ರಾಚನಿಕ ವರ್ಗೀಕರಣ, ಅಂದರೆ ಭಾಷೆಯ ವ್ಯಾಕರಣಾಂಶಗಳನ್ನು ಆಧಾರವಾಗಿ ಇಟ್ಕೊಂಡು ಮಾಡಿದಂತಹ ವರ್ಗೀಕರಣ. 4 ವಾಂಶಿಕ ವರ್ಗೀಕರಣ. ಈ 4 ವರ್ಗೀಕರಣಗಳಲ್ಲಿ ಮೊದಲ 3 ವರ್ಗೀಕರಣಗಳನ್ನು ವೈಜ್ಞಾನಿಕ ಅಲ್ಲ ಅನ್ನೋ ಕಾರಣಕ್ಕೆ ಅವುಗಳನ್ನು ಸ್ವೀಕಾರ ಮಾಡಿಲ್ಲ. ಪ್ರಪಂಚದ ಭಾಷಾ ವಿಜ್ಞಾನಿಗಳು ವಾಂಶಿಕ ವರ್ಗೀಕರಣವನ್ನು ವೈಜ್ಞಾನಿಕವಾದದ್ದು ಅಂಥೇಳಿ ಸ್ವೀಕಾರ ಮಾಡಿ ಆ ಹಿನ್ನೆಲೆ ಒಳಗಡೆ ತರಂಗವಾದ ಮತ್ತು ವೃಕ್ಷವಾದ ಅನ್ನುವಂಥ 2 ವಾದಗಳನ್ನು ಆಧಾರವಾಗಿ ಇಟ್ಕೊಂಡು, ಅದರಲ್ಲೂ ವಿಶೇಷವಾಗಿ ವೃಕ್ಷವಾದಕ್ಕೆ ಹೆಚ್ಚು ಮಾನ್ಯತೆಯನ್ನು ನೀಡಿ, ಒಂದು ಭಾಷೆ ಅನ್ನುವಂತಹ ಒಂದು ಮೂಲ ಪ್ರೋಟೋ ಲ್ಯಾಂಗ್ವೇಜ್, ಒಂದು ಪಿತೃಭಾಷೆ ಇರುತ್ತೆ. ಆ ಪಿತೃಭಾಷೆಯಿಂದ ಬೇರೆ ಬೇರೆಯ ಕಾಲಘಟ್ಟದಲ್ಲಿ ಉಪಭಾಷೆಗಳಾಗಿದ್ದಂಥವುಗಳು ಸ್ವತಂತ್ರ ಭಾಷೆಯನ್ನು ಆಗಿ ಭಾಷೆಗಳ ಸಂಖ್ಯೆ ಹೆಚ್ಚಾಗಿದೆ. ಆದ್ದರಿಂದ ಆ ಜ್ಞಾತಿ ಭಾಷೆಗಳು ಅಂದರೆ ಸೋದರ ಭಾಷೆಗಳನ್ನೆಲ್ಲ ಒಂದು ಕುಟುಂಬದ ಭಾಷೆಗಳು ಅಂಥೇಳಿ ವರ್ಗೀಕರಿಸಿದ್ದಾರೆ. ಈ ರೀತಿಯ ವರ್ಗೀಕರಣವನ್ನು ವಾಂಶಿಕ ವರ್ಗೀಕರಣ ಅಂತ ಕರೀತಾರೆ. ಪ್ರಪಂಚದ ಎಲ್ಲ ಭಾಷೆಗಳನ್ನು 12 ವಂಶಗಳಲ್ಲಿ ವರ್ಗೀಕರಿಸಿರೋದನ್ನು ನೀವು ಗಮನಿಸ್ಬೋದು. ಪ್ರಪಂಚದ ಅತಿ ದೊಡ್ಡ ಭಾಷಾ ಕುಟುಂಬ ಯಾವುದು ಅಂದರೆ ಇಂಡೋ ಯುರೋಪಿಯನ್ ಭಾಷಾ ಕುಟುಂಬ. ಆ ಇಂಡೋ ಯುರೋಪಿಯನ್ ಭಾಷಾ ಕುಟುಂಬದಲ್ಲಿ 7 ಉಪವರ್ಗಗಳನ್ನು ಗುರುತಿಸಿದ್ದಾರೆ. ಅವು ಜರ್ಮನಿಕ್ ಭಾಷೆಗಳು, ರೋಮಾನ್ಸ್ ಭಾಷೆಗಳು, ಸ್ಲಾವಿಕ್ ಭಾಷೆಗಳು, ಕೆಲ್ಟಿಕ್ ಭಾಷೆಗಳು, ಇರಾನಿಯನ್ ಭಾಷೆಗಳು, ಇಂಡೋ ಆರ್ಯನ್ ಭಾಷೆಗಳು, ಹಿಟೈಟ್ ಭಾಷೆಗಳು ಅಂಥೇಳಿ ಆ 7 ಉಪವರ್ಗಗಳು ಕೂಡ ಇಂಡೋ ಯುರೋಪಿಯನ್ ಭಾಷಾ ಕುಟುಂಬದ ಅಡಿಯಲ್ಲಿ ಬರ್ತವೆ. ಭಾರತದಲ್ಲಿಯೂ ಕೂಡ ಈ ಇಂಡೋ ಯುರೋಪಿಯನ್ ಭಾಷಾ ಕುಟುಂಬವೇ ಬಹುದೊಡ್ಡ ಭಾಷಾ ಕುಟುಂಬ. ಅದರಲ್ಲಿಯೂ ಇಂಡೋ ಆರ್ಯನ್ ಅನ್ನುವಂತಹದ್ದೇನು ಭಾಷೆಗಳಿದ್ದಾವೆ ಅವು ಭಾರತದ ಅತಿ ಹೆಚ್ಚು ಜನ ಮಾತನಾಡುವ, ಅತಿ ಹೆಚ್ಚು ಪ್ರದೇಶಗಳಲ್ಲಿ ಕಂಡುಬರ್ತಕ್ಕಂತಹ ಭಾಷೆಗಳಾಗಿದ್ದಾವೆ. ಇನ್ನು 2ನೆಯ ಕುಟುಂಬ ಫಿನ್ನೋ ಉಗ್ರಿಕ್ ಭಾಷಾವಂಶ ಅಂತ ಕರೆದಿದ್ದಾರೆ. 3 ಆಲ್ಟೈಕ್ ಭಾಷಾವಂಶ, 4 ಆಫ್ರೋ ಏಷಿಯಾಟಿಕ್ ಭಾಷಾವಂಶ, 5 ನೈಜರ್ ಕಾಂಗೋ ಭಾಷಾವಂಶ, 6 ಸೈನೋ ಟಿಬೆಟಿಯನ್ ಭಾಷಾವಂಶ, 7 ಆಸ್ಟ್ರೋ ಏಷಿಯಾಟಿಕ್ ಭಾಷಾವಂಶ, 8 ದ್ರಾವಿಡ ಭಾಷಾವಂಶ. ದ್ರಾವಿಡ ಭಾಷಾವಂಶ ಕೂಡ ಭಾರತದಲ್ಲಿ ಅತಿ ಹೆಚ್ಚು ಭಾಷೆಗಳನ್ನು ಹೊಂದಿರುವ, ಜನಸಂಖ್ಯೆಯ ದೃಷ್ಟಿಯಿಂದ 2ನೆಯ ಅಧಿಕ ಸ್ಥಾನವನ್ನು ಪಡೆದಿರತಕ್ಕಂಥ ಭಾಷಾ ಕುಟುಂಬ ದ್ರಾವಿಡ ಭಾಷಾ ಕುಟುಂಬ. 9 ಎಸ್ಕಿಮೋ ಅಲೆವುತ್ ಭಾಷಾವಂಶ, 10 ಆಸ್ಟ್ರೇಲಿಯನ್ ಭಾಷಾವಂಶ, 11 ಮಲಯೋ ಪಾಲಿನೇಷಿಯನ್ ಭಾಷಾವಂಶ, 12 ಥಾಯ್ ಭಾಷಾವಂಶ. ಹೀಗೆ 12 ಭಾಷಾ ಕುಟುಂಬಗಳನ್ನು ಪ್ರಪಂಚದ ಭಾಷಾ ಕುಟುಂಬಗಳು ಅಂತ ಗುರುತಿಸಿದ್ದಾರೆ. ಇದಕ್ಕೆ ಹೆಚ್ಚಿನ ಅಗತ್ಯ ಇದ್ದರೆ ನಾನು ರಚನೆ ಮಾಡಿರ್ತಕ್ಕಂಥ ಕನ್ನಡ ಭಾಷೆಯ ಚರಿತ್ರೆ ಅನ್ನೋ ಪುಸ್ತಕದಲ್ಲಿ ಈ ರೀತಿಯ ಭಾಷೆಯ ವರ್ಗೀಕರಣ, ಭಾಷೆಯ ಉಗಮ, ಈ ರೀತಿಯ ಕನ್ನಡ ಭಾಷೆಗೆ ಸಂಬಂಧಪಟ್ಟಂಥ ಭಾಷಾ ವಿಜ್ಞಾನದ ಹಿನ್ನೆಲೆಯ ವಿವರಗಳನ್ನು ನೀವು ಈ ಪುಸ್ತಕದಲ್ಲಿ ನೋಡಬಹುದು. ಹೀಗೆ ಪ್ರಪಂಚದ 12 ಭಾಷೆಗಳಲ್ಲಿ ಭಾರತದಲ್ಲಿರ್ತಕ್ಕಂತಹ ಭಾಷಾ ಕುಟುಂಬಗಳು ಎಷ್ಟು, ಅವುಗಳ ವರ್ಗೀಕರಣ ಹೇಗೆ ಆಗಿದೆ ಅನ್ನೋದನ್ನು 2011ರ ಜನಗಣತಿಯ ಅಂಕಿಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ನಾವು ಅದರ ಕೆಲವು ವಿವರಗಳನ್ನು ಈಗ ಗಮನಿಸೋಣ. 2011ರ ಜನಗಣತಿಯ ವಿಶೇಷತೆ ಏನು ಅಂದರೆ, ದತ್ತಾಂಶವನ್ನು ಸಂಗ್ರಹ ಮಾಡಲು ಹೋದಂತಹ ಸಂಶೋಧಕರಿಗೆ ಭಾರತ ಸರ್ಕಾರ ಆ ಭಾರತೀಯರು ತಮ್ಮ ಮಾತೃಭಾಷೆಯನ್ನು ಯಾವ ಹೆಸರಿನಿಂದ ಕರೆಯುತ್ತಾರೋ ಅದೇ ಹೆಸರನ್ನು ಬರೆದುಕೊಂಡು ಬರಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿರುತ್ತೆ. ಹೀಗೆ
ಆ ಭಾರತೀಯರು ತಾವು ಮಾತನಾಡುವ ಭಾಷೆಗೆ ಯಾವ ಹೆಸರಿದೆಯೋ ಅದೇ ಹೆಸರನ್ನು ಸೂಚಿಸಿದಾಗ 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿರುವ ಮಾತೃಭಾಷೆಗಳ ಸಂಖ್ಯೆ 19,569. 19,569 ರಾ ಮದರ್ ಟಂಗ್ಗಳ ಹೆಸರುಗಳು ನಮಗೆ ಸಿಕ್ಕಿದ್ದಾವೆ. ಈ 19,569 ಉಪಭಾಷೆಗಳನ್ನು ಭಾಷಾ ವಿಜ್ಞಾನಿಗಳು ಅಧ್ಯಯನಕ್ಕೆ ಒಳಪಡಿಸಿ ಅದರಲ್ಲಿ ಯಾವ ಯಾವ ಭಾಷೆಗಳಿಗೆ ಬೇರೆ ಬೇರೆ ಭಾಗದಲ್ಲಿ ಭಿನ್ನ ಭಿನ್ನವಾದಂಥ ಹೆಸರುಗಳಿದ್ದಾವೆ ಅನ್ನೋದನ್ನು ಅಧ್ಯಯನ ಮಾಡಿ ಮತ್ತು ಯಾವುದರ ಉಪಭಾಷೆ ಅನ್ನೋದನ್ನು ಅಧ್ಯಯನ ಮಾಡಿ ಅವುಗಳನ್ನು ಪರಿಷ್ಕರಿಸಿ ಸಂಕಲಿಸಿ ಸಂಗ್ರಹ ಮಾಡಿದಾಗ ಭಾರತದಲ್ಲಿರುವ ಒಟ್ಟು ಮಾತೃಭಾಷೆಗಳ ಸಂಖ್ಯೆ 2,843ಕ್ಕೆ ಇಳಿದಿರೋದನ್ನು 2011ರ ಜನಗಣತಿ ನಮಗೆ ತಿಳಿಸುತ್ತೆ. ಈ 2,843 ಮಾತೃಭಾಷೆಗಳಲ್ಲಿ 2 ಭಾಗಗಳನ್ನಾಗಿ ವರ್ಗೀಕರಿಸಿದ್ದಾರೆ. ಒಂದು ರ್ಯಾಷನಲೈಸ್ಡ್ ಮದರ್ ಟಂಗ್ಸ್ ಅಂತನೂ ಇನ್ನೊಂದನ್ನು ಅನ್ಕ್ಲಾಸಿಫೈಡ್ ಮದರ್ ಟಂಗ್ಸ್ ಅಂತನೂ ವರ್ಗೀಕರಿಸಿದ್ದಾರೆ. ಈ ರ್ಯಾಷನಲೈಸ್ಡ್ ಮದರ್ ಟಂಗ್ಸ್ ಅಂದರೆ ವರ್ಗೀಕರಿಸಲ್ಪಟ್ಟಿರುವಂತಹ ಮಾತೃಭಾಷೆಗಳ ಸಂಖ್ಯೆ 1,369. ವರ್ಗೀಕರಿಸಲ್ಪಟ್ಟಿರುವ ಭಾರತೀಯ ಮಾತೃಭಾಷೆಗಳ ಸಂಖ್ಯೆ 1,369. ಆದರೆ ವರ್ಗೀಕರಿಸಲಾಗದ ಅಂದರೆ ಯಾವುದೇ ಒಂದು ಕುಟುಂಬಕ್ಕೆ ಸೇರಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಸ್ಥಿತಿಯಲ್ಲಿರುವಂಥ ಮಾತೃಭಾಷೆಗಳ ಸಂಖ್ಯೆ 1,474. ಅಂದರೆ 1,474 ಭಾಷೆಗಳನ್ನು ಇನ್ನೂ ಕೂಡ ನಾವು ಯಾವ ಕುಟುಂಬಕ್ಕೆ ಸೇರಿಸಬೇಕು ಅನ್ನೋದನ್ನು ನಿರ್ಧರಿಸಲಾಗದ ಸ್ಥಿತಿಯಲ್ಲಿ ಇದ್ದೇವೆ ಅನ್ನೋದು ಭಾಷಾ ವಿಜ್ಞಾನದ ಅಧ್ಯಯನದ ಅಗತ್ಯ ಮತ್ತು ಅದರ ಮಹತ್ವವನ್ನು ಅದು ಸೂಚಿಸ್ತಾ ಇದೆ. ಈ 2,843 ಮಾತೃಭಾಷೆಗಳಲ್ಲಿ 10,000 ಜನಸಂಖ್ಯೆಗಿಂತ ಹೆಚ್ಚು ಮಾತನಾಡುವ ಮಾತೃಭಾಷೆಗಳ ಸಂಖ್ಯೆ ಇರುವುದು ಕೇವಲ 270 ಮಾತ್ರ. ಅಂದರೆ 270 ಮಾತೃಭಾಷೆಗಳನ್ನು ಮಾತನಾಡುವ ಭಾರತೀಯರ ಸಂಖ್ಯೆ 10,000ಕ್ಕಿಂತ ಹೆಚ್ಚಿದೆ. 10,000ಕ್ಕಿಂತ ಕಡಿಮೆ ಜನಸಂಖ್ಯೆ ಮಾತಾಡ್ತಾ ಇರುವಂತಹ ಮಾತೃಭಾಷೆಗಳ ಸಂಖ್ಯೆ 2,573. ಈ 2,573 ಭಾಷೆಗಳನ್ನು ಮಾತನಾಡುವಂತಹ ಸಂಖ್ಯೆ ಕಡಿಮೆ ಇರೋದ್ರಿಂದ ಒಂದು ರೀತಿಯ ಭಾಷಿಕ ಅಲ್ಪಸಂಖ್ಯಾತರ ಆಗಿ ಅವರು ಭಾರತದಲ್ಲಿ ಬದುಕ್ತಿರೋದನ್ನು ಗಮನಿಸ್ಬೋದು. ಆ ಜನರ ಭಾಷೆಗಳನ್ನು ಸಂರಕ್ಷಿಸಿ ಬೆಳೆಸಬೇಕಾದಂತಹ ಗುರುತರವಾದ ಜವಾಬ್ದಾರಿ ಹೊಣೆಗಾರಿಕೆ ಭಾರತ ಸರ್ಕಾರದ ಮೇಲೂ ಭಾರತೀಯರ ಮೇಲೂ ಇರತಕ್ಕಂತಹದ್ದನ್ನು ನಾವು ಗಮನಿಸ್ಬೋದು. ಈ ಇಷ್ಟೊಂದು ದೊಡ್ಡ ಭಾಷೆಗಳು ಕಾಣೋದು ರಷ್ಯಾವನ್ನು ಹೊರತುಪಡಿಸಿದರೆ ಭಾರತದ ಈ ಉಪಖಂಡದಲ್ಲಿ. ಅಂದರೆ ಭಾರತ ಅನ್ನೋದು ರಷ್ಯಾವನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ಭಾಷೆಗಳನ್ನು ಹೊಂದಿರತಕ್ಕಂಥ ದೇಶ. ಆದ್ದರಿಂದ ಇದೊಂದು ಬಹುಭಾಷಿಕ ಕ್ಷೇತ್ರ ಮತ್ತು ಬಹು ಸಂಸ್ಕೃತಿಗಳ ಕ್ಷೇತ್ರ ಅನ್ನೋದು ಇದರ ಅನನ್ಯತೆಗೆ ಮತ್ತು ವಿಶೇಷತೆಗೆ ಕಾರಣ ಆಗಿರುವ ಸಂಗತಿ. ಈ ಎಲ್ಲ ಭಾಷೆಗಳನ್ನು ವರ್ಗೀಕರಣ ಮಾಡುವಾಗ 2011ರ ಈ ಜನಗಣತಿ 10,000ಕ್ಕಿಂತ ಹೆಚ್ಚು ಜನರು ಮಾತನಾಡುವಂಥ ಭಾಷೆಗಳನ್ನು ಅವರು ಗುರುತಿಸಿ ಒಂದು ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತೇಳಿ 2 ಭಾಗಗಳಲ್ಲಿ ಅದನ್ನು ಗುರುತಿಸಿದ್ದಾರೆ. ಈ 2 ರೀತಿಯ ಗುರುತಿಸಿರೋದಕ್ಕೆ ವಾಂಶಿಕ ವರ್ಗೀಕರಣ ಕಾರಣ ಅಲ್ಲ. ಇದಕ್ಕೆ ಕಾರಣ ಭಾರತದ ಸಂವಿಧಾನದಲ್ಲಿ 8ನೇ ಅನುಸೂಚಿಯಲ್ಲಿ ಗುರುತಿಸಿರತಕ್ಕಂಥ 22 ಭಾಷೆಗಳನ್ನು ಪಾರ್ಟ್ ಎ ಅಂತ ಪರಿಗಣಿಸಿದ್ದಾರೆ. ಭಾರತ ಸಂವಿಧಾನ ಆ 22 ಭಾಷೆಗಳನ್ನು ಭಾರತದ ರಾಷ್ಟ್ರೀಯ ಭಾಷೆಗಳು ರಾಜ್ಯ ಭಾಷೆಗಳು ಅಂಥೇಳಿ ಪರಿಗಣಿಸಿರೋದನ್ನು ನೀವು ಗಮನಿಸ್ಬೋದು. ಆ 22 ಭಾಷೆಗಳು ಯಾವ್ಯಾವುದು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾನು ವಿವರಿಸ್ತೇನೆ. ಈ 22 ಭಾಷೆಗಳಲ್ಲಿ ಒಟ್ಟು 123 ಮಾತೃಭಾಷೆಗಳಿರೋದನ್ನು ಗುರುತಿಸಿದ್ದಾರೆ. ಈ 22 ಭಾಷೆಗಳಲ್ಲಿ
123 ಮಾತೃಭಾಷೆಗಳನ್ನು ಹೊಂದಿರತಕ್ಕಂಥ ಈ ಭಾಷೆಗಳನ್ನು ಮಾತನಾಡುವ ಒಟ್ಟು ಭಾರತೀಯರ ಸಂಖ್ಯೆ 96.71. ಅಂದರೆ ಭಾರತದ ಅತಿ ಹೆಚ್ಚು ಜನ ಮಾತನಾಡುವ ಭಾಷೆಗಳ ಸಂಖ್ಯೆ ಈ 22. ಹಾಗಾಗಿ ಭಾರತ ಸಂವಿಧಾನ ಅವುಗಳನ್ನು 8ನೇ ಅನುಸೂಚಿಯಲ್ಲಿ ಸೇರಿಸಿದೆ. ಇನ್ನು ಪಾರ್ಟ್ ಬಿ ಅನ್ನೋದರಲ್ಲಿ ಭಾರತದ 8ನೇ ಅನುಸೂಚಿಯಲ್ಲಿ ಸೇರದೇ ಇರತಕ್ಕಂಥ 99 ಭಾಷೆಗಳನ್ನು ಅವರು ವರ್ಗೀಕರಿಸಿದ್ದಾರೆ. ಆ 99 ಭಾಷೆಗಳಲ್ಲಿ 147 ಮಾತೃಭಾಷೆಗಳು, ಅಂದರೆ 10,000ಕ್ಕಿಂತ ಹೆಚ್ಚು ಜನರು ಮಾತನಾಡುವಂಥ ಮಾತೃಭಾಷೆಗಳು 147 ಈ 99 ಭಾಷೆಗಳ ಅಡಿಯಲ್ಲಿ ಬರೋದನ್ನು ನೀವು ಗಮನಿಸ್ಬೋದು. ಹೀಗೆ 2011ರ ಜನಗಣತಿ ಭಾರತದ ಮಾತೃಭಾಷೆಗಳು ಮತ್ತು ಸಂವಿಧಾನ ಗುರುತಿಸಿರತಕ್ಕಂಥ 22 ಭಾಷೆಗಳು ಮತ್ತು ಸಂವಿಧಾನದಲ್ಲಿ ಸೇರದೇ ಇರತಕ್ಕಂಥ 99 ಭಾಷೆಗಳು ಮತ್ತು ಕ್ಲಾಸಿಫೈಡ್ ಮದರ್ ಟಂಗ್ಸ್, ನಾನ್ ಕ್ಲಾಸಿಫೈಡ್ ಮದರ್ ಟಂಗ್ಸ್ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸಿರುವಂಥದ್ದನ್ನು ಇಲ್ಲಿ ಅಧ್ಯಯನವನ್ನು ಮಾಡ್ಬೋದು. ಮತ್ತು 2011ರ ಜನಗಣತಿಯ ವರದಿಯನ್ನು ನೀವು ಡೌನ್ಲೋಡ್ ಮಾಡ್ಕೊಂಡೆ ಅಲ್ಲಿ ಅದರ ಅನೇಕ ವಿವರಗಳು ಮತ್ತು ಅದರ ಭಾಷೆಗಳನ್ನು ಕೂಡ ನೀವು ನೋಡಲಿಕ್ಕೆ ಸಿಗುತ್ತೆ. 2011ರ ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಭಾಷೆಗಳನ್ನು 5 ಕುಟುಂಬಗಳಲ್ಲಿ ಗುರುತಿಸಿದ್ದಾರೆ. ಅಂದರೆ ಭಾರತದಲ್ಲಿ 5 ಭಾಷಾ ಕುಟುಂಬಗಳು ಇರುವಂಥದ್ದು ಇದರಿಂದ ನಮಗೆ ತಿಳಿದು ಬರುತ್ತೆ. ಆ 5 ಭಾಷಾ ಕುಟುಂಬಗಳು ಯಾವ್ಯಾವುದು ಅಂದರೆ, 1 ಇಂಡೋ ಯುರೋಪಿಯನ್ ಭಾಷಾ ಕುಟುಂಬ, 2 ದ್ರಾವಿಡ ಭಾಷಾ ಕುಟುಂಬ, 3 ಆಸ್ಟ್ರೋ ಏಷಿಯಾಟಿಕ್ ಭಾಷಾ ಕುಟುಂಬ, 4 ಟಿಬೆಟೋ ಬರ್ಮೀಸ್ ಭಾಷಾ ಕುಟುಂಬ ಅಥವಾ ಸೈನೋ ಟಿಬೆಟಿಯನ್ ಭಾಷಾ ಕುಟುಂಬ, 5 ಸೆಮಿಟೋ ಹೆಮಿಟಿಕ್ ಭಾಷಾ ಕುಟುಂಬ. ಹೀಗೆ 5 ಭಾಷಾ ಕುಟುಂಬಗಳನ್ನು, ಭಾಷಾ ವಂಶಗಳನ್ನು ಭಾಷಾ ವಿಜ್ಞಾನಿಗಳು ಗುರುತಿಸಿದ್ದಾರೆ. ಪ್ರಪಂಚದಲ್ಲಿ 12 ಭಾಷಾ ಕುಟುಂಬಗಳಿದ್ದರೆ ಭಾರತದಲ್ಲಿಯೇ 5 ಭಾಷಾ ಕುಟುಂಬಗಳ ಭಾಷೆಗಳಿರೋದನ್ನು ನಾವು ಗಮನಿಸಬಹುದು. ಭಾಷಾ ಕುಟುಂಬಗಳನ್ನು ಹೇಗೆ ನಿರ್ಧರಿಸ್ತಾರೆ ಅಂತ ಹೇಳಿದರೆ, ತೌಲನಿಕ ಅಧ್ಯಯನ, ಭಾಷೆಗಳ ತೌಲನಿಕ ಅಧ್ಯಯನವನ್ನು ಮಾಡುವುದರ ಮೂಲಕ ಒಂದು ಭಾಷೆ ಯಾವ ಭಾಷೆಯ ಸೋದರ ಭಾಷೆ ಅಂಥೇಳಿ ಗುರುತಿಸ್ತಾರೆ. ಹಾಗೆ ಗುರುತಿಸುವಾಗ ಆ ಎಲ್ಲ ಸೋದರ ಭಾಷೆಗಳನ್ನು ಅಥವಾ ಜ್ಞಾತಿ ಭಾಷೆ ಅಂತ ಕರೀತಾರೆ. ಜ್ಞಾತಿ ಅಂದರೆ ಸೋದರ ಅಂತ ಅರ್ಥ. ಆ ಜ್ಞಾತಿ ಭಾಷೆಗಳನ್ನು ಒಂದು ಕುಟುಂಬ ಅಂಥೇಳಿ ಗುರುತಿಸುವ ಪ್ರಯತ್ನ ಮಾಡಿರೋದ್ರಿಂದ ಈ ವಾಂಶಿಕ ವರ್ಗೀಕರಣ ಅನ್ನೋ ಪರಿಕಲ್ಪನೆ ನಮ್ಮಲ್ಲಿ ಕಂಡುಬರುತ್ತೆ. ಈ ವಾಂಶಿಕ ಭಾಷೆಗಳನ್ನು ವರ್ಗೀಕರಿಸಿದಾಗ ಅಲ್ಲಿರುವ ಬಹಳ ಮುಖ್ಯವಾದ 3 ನೆಲೆಯ ಅಧ್ಯಯನಕ್ಕೆ ಒಳಪಡಿಸ್ತಾರೆ. ಆ ಭಾಷೆಯ ಪದಗಳನ್ನು ಒಂದು ನಿತ್ಯೋಪಯೋಗಿ ಪದಗಳು, ಮತ್ತೊಂದು ಸಾಂಸ್ಕೃತಿಕ ಪದಗಳು ಅಂಥೇಳಿ ವರ್ಗೀಕರಿಸ್ತಾರೆ. ಈ ನಿತ್ಯೋಪಯೋಗಿ ಪದಗಳು ಅಂದರೆ ನಾವು ದಿನನಿತ್ಯ ಬಳಸುವ ಅಂಗಾಂಗದ ಹೆಸರುಗಳಿರ್ಬೋದು, ವಸ್ತುಗಳ ಹೆಸರುಗಳಿರ್ಬೋದು, ಪ್ರಾಣಿವಾಚಕಗಳಿರ್ಬೋದು ಮತ್ತು ಸರ್ವನಾಮಗಳಿರ್ಬೋದು, ಸಂಖ್ಯಾವಾಚಕಗಳಿರ್ಬೋದು. ಈ ರೀತಿ ನಿತ್ಯ ಉಪಯೋಗಿಸ್ತಕ್ಕಂತಹ ಪದಗಳನ್ನು ತೌಲನಿಕವಾಗಿ ಅಧ್ಯಯನ ಮಾಡಿದ ನಂತರ ಅದು ಜ್ಞಾತಿ ಭಾಷೆಗೆ ಸೇರುತ್ತೋ ಅಥವಾ ಇಲ್ವೋ ಅನ್ನುವಂಥದ್ದನ್ನು ನಿರ್ಧರಿಸ್ತಾರೆ. ಇನ್ನು ಸಾಂಸ್ಕೃತಿಕ ಪದಗಳು ಅಂದರೆ ಸಾಧಾರಣವಾಗಿ ಅವು ಸ್ವೀಕಾರಗೊಂಡಿರ್ತಕ್ಕಂಥ ಪದಗಳಾಗಿರ್ತವೆ. ಸ್ವೀಕಾರ ಅಂದರೆ ಬೇರೆ ಬೇರೆ ಭಾಷೆಗಳಿಂದ ಅವುಗಳನ್ನು ನಾವು ಪಡೆದಿರೋದ್ರಿಂದ ಅವುಗಳನ್ನು ತೌಲನಿಕವಾಗಿ ಅಧ್ಯಯನಕ್ಕೆ ಒಳಪಡಿಸಿದರೆ ನಮಗೆ ಖಚಿತವಾದಂತಹ ನಿಲುವಿಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ವಾಂಶಿಕ ವರ್ಗೀಕರಣವನ್ನು ಮಾಡುವಾಗ ನಿತ್ಯೋಪಯೋಗಿ ಪದಗಳು ಮತ್ತು ಆ ಪದಗಳಲ್ಲಿ ಕಂಡುಬರುವಂತಹ ಧ್ವನಿ ಸಾಮ್ಯತೆಯ ಆಧಾರದ ಮೇಲೆ ಭಾಷೆಗಳನ್ನು ಒಂದು ಕುಟುಂಬಕ್ಕೆ ಸೇರಿಸುವಂತಹ ಪ್ರಕ್ರಿಯೆಯನ್ನು ನಾವು ನೋಡ್ತೀವಿ. ಇದು ತೌಲನಿಕ ಭಾಷಾ ವಿಜ್ಞಾನದ ಪರಿಣಾಮವಾಗಿ ನಮಗೆ ದೊರೆತಿರತಕ್ಕಂತಹ ಒಂದು ಮಹತ್ವಪೂರ್ಣವಾದಂತಹ ನಿರ್ಧಾರ. ಆ ಹಿನ್ನೆಲೆ ಒಳಗಡೆ ಆ ಕಂಡುಬರತಕ್ಕಂತಹ ಎಲ್ಲ ಸೋದರ ಭಾಷೆಗಳ ಪ್ರಾಚೀನ ಲಕ್ಷಣಗಳನ್ನು ಒಂದು ಅಧ್ಯಯನಕ್ಕೆ ಒಳಪಡಿಸೋದ್ರ ಮೂಲಕ ಒಂದು ಪ್ರೋಟೋ ಲ್ಯಾಂಗ್ವೇಜ್ ಅಥವಾ ಪಿತೃಭಾಷೆ ಅಂತ ಹೇಳೋದನ್ನು ಕರೀತಾರೆ.
ಉದಾಹರಣೆಗೆ ದ್ರಾವಿಡ ಅನ್ನೋದು ಪಿತೃಭಾಷೆ. ಆ ದ್ರಾವಿಡ ಅನ್ನುವಂತಹ ಪಿತೃಭಾಷೆಯಿಂದ, ಪ್ರೋಟೋ ಲ್ಯಾಂಗ್ವೇಜಿಂದ ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ತುಳು ಮೊದಲಾದಂತಹ 120ಕ್ಕೂ ಹೆಚ್ಚು ದ್ರಾವಿಡ ಭಾಷೆಗಳು ಕಾಲಾನುಕ್ರಮಣದಲ್ಲಿ ಒಂದು ಸ್ವತಂತ್ರ ಅಸ್ತಿತ್ವವನ್ನು ಪಡೆಯೋದ್ರ ಮೂಲಕ ಅವುಗಳ ಒಂದು ಸಂಖ್ಯೆ ಹೆಚ್ಚಾಗಿರೋದನ್ನು ನೀವು ಗಮನಿಸಬಹುದು. ಹೀಗೆ ದ್ರಾವಿಡ ಅನ್ನುವಂತಹ ಒಂದು ಪ್ರೋಟೋ ಲ್ಯಾಂಗ್ವೇಜಿನ ಮೂಲಕ ಅದರ ಎಲ್ಲ ಭಾಷೆಗಳನ್ನು ಕೂಡ ಆ ಕುಟುಂಬಕ್ಕೆ ಸೇರಿಸೋದ್ರಿಂದ ಅದನ್ನು ದ್ರಾವಿಡ ವಂಶ ಅಂತ ಕರಿತೀವಿ. ಇದೇ ರೀತಿ 12 ಕುಟುಂಬಗಳನ್ನು ಜಗತ್ತಿನಲ್ಲಿ ಗುರುತಿಸಿದ್ದನ್ನು ನಾವು ಹಿಂದೆ ಗಮನಿಸಿದ್ದೀವಿ. ಆ 12 ಭಾಷಾ ಕುಟುಂಬಗಳಲ್ಲಿ 5 ಭಾಷಾ ಕುಟುಂಬಗಳು ಭಾರತದಲ್ಲಿ ಕಂಡುಬರುತ್ತೆ ಅನ್ನೋದು ಇಲ್ಲಿನ ಭಾಷಿಕ ಕ್ಷೇತ್ರದ ಮಹತ್ವವನ್ನು ಹೆಚ್ಚಿಸುತ್ತೆ. ಈ ಭಾಷೆಗಳು ಯಾವ ಪ್ರಮಾಣದಲ್ಲಿ ಎಷ್ಟು ಸಂಖ್ಯೆ ಇದೆ ಅನ್ನೋದನ್ನು ನೋಡೋಣ. ಇಂಡೋ ಯುರೋಪಿಯನ್ ಅನ್ನುವಂತಹ ಭಾಷಾ ಕುಟುಂಬದಲ್ಲಿ ಭಾರತದಲ್ಲಿ 3 ಉಪವರ್ಗಗಳು ಅದರಲ್ಲಿ ಕಂಡುಬರುತ್ತೆ ಅನ್ನೋದನ್ನು ಗುರುತಿಸಿದ್ದಾರೆ. 1 ಇಂಡೋ ಆರ್ಯನ್, 2 ಇರಾನಿಯನ್, 3 ಜರ್ಮನಿಕ್. ಈ ಇಂಡೋ ಆರ್ಯನ್ ಅನ್ನುವಂತಹ ಹೆಸರೇ ಮೂಲತಃ ಇಂಡೋ ಯುರೋಪಿಯನ್ನಿಗೆ ಇಡಬೇಕಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಈಗ ನಮಗೆ ಸಿಕ್ಕಿರುವಂತಹ ಪ್ರಪಂಚದ ಅತಿ ಪ್ರಾಚೀನ ಇಂಡೋ ಯುರೋಪಿಯನ್ ಸಾಹಿತ್ಯದ ದಾಖಲೆ ಅಂದರೆ ಅದು ಋಗ್ವೇದ. ಆ ಋಗ್ವೇದ ಅನ್ನುವಂಥದ್ದು ಆ ಕಾಲದ ಒಂದು ವೈದಿಕ ಸಂಸ್ಕೃತ ಭಾಷೆಯಲ್ಲಿ ಕಂಡುಬರ್ತಕ್ಕಂಥ ಒಂದು ಅತ್ಯಂತ ಪ್ರಾಚೀನ ಸಾಹಿತ್ಯಿಕವಾದಂಥ ದಾಖಲೆ. ಆ ಆಧಾರವನ್ನು ಇಟ್ಕೊಂಡು ಹೇಳೋದಾದರೆ ಸಂಸ್ಕೃತ ಅನ್ನುವಂಥದ್ದನ್ನು ಪ್ರೋಟೋ ಲ್ಯಾಂಗ್ವೇಜ್ ಅಂತ ಹೇಳಿ ಪರಿಗಣಿಸಬೇಕಾದಂಥ ಅಗತ್ಯ ಇದೆ. ಆ ಕುರಿತು ಹೆಚ್ಚಿನ ಅಧ್ಯಯನಗಳು, ಸಂಶೋಧನೆಗಳು ನಡೀಬೇಕಾಗಿದೆ. ಆದರೂ ಕೂಡ ಈ ಹೆಸರಿನಲ್ಲಿ ಕಾಣುವ ಇಂಡೋ ಅನ್ನೋ ಪದ ಇಂಡಿಯಾವನ್ನೇ ಸೂಚಿಸುತ್ತೆ ಅನ್ನೋದನ್ನು ನಾವು ಮರಿಬಾರ್ದು. ಇಂಡೋ ಅಥವಾ ಇಂಡಿಯಾ ಅನ್ನೋ ಪದ ಸಿಂಧೂ ಎಂಬ ನದಿ ಹಿಂದೂ ಅಂತ ಉಚ್ಚಾರಣೆಯಾಗಿ ಆ ಹಿಂದೂ ಅನ್ನೋ ಶಬ್ದವೇ ಇಂಡಸ್, ಇಂಡಿಯಾ, ಇಂಡೋ ಇತ್ಯಾದಿ ರೂಪಗಳಲ್ಲಿ ಬಳಕೆ ಇರೋದನ್ನು ನೀವು ಗಮನಿಸಬಹುದು. ಹೀಗೆ ಭಾರತದಲ್ಲಿ ಇರ್ತಕ್ಕಂಥ ಇಂಡೋ ಆರ್ಯನ್ ಭಾಷೆಗಳು ಒಟ್ಟು 21. ಈ 21 ಭಾಷೆಗಳನ್ನು ಮಾತನಾಡುವ ಜನಸಂಖ್ಯೆ 2011ರ ಜನಗಣತಿಯ ಪ್ರಕಾರ 94,50,52,555. 94,50,52,555. ಒಟ್ಟು ಭಾರತದ ಜನಸಂಖ್ಯೆಯಲ್ಲಿ 78.05% ಜನ ಇಂಡೋ ಆರ್ಯನ್ ಭಾಷೆಗಳನ್ನು ಮಾತನಾಡ್ತಾ ಇದ್ದಾರೆ. ಇನ್ನು ಇಂಡೋ ಯುರೋಪಿಯನ್ ಭಾಷಾ ಕುಟುಂಬದ ಅಡಿಯಲ್ಲೇ ಬರುವ ಇರಾನಿಯನ್ ಭಾಷಾ ವರ್ಗಕ್ಕೆ ಸಂಬಂಧಪಟ್ಟಂತೆ ಒಂದು ಭಾಷೆ ನಮ್ಮಲ್ಲಿ ಬಳಕೆಯಲ್ಲಿದೆ. ಆ ಬಳಕೆಯಲ್ಲಿರುವ ಒಂದು ಭಾಷೆಯನ್ನು ಮಾತನಾಡುವವರ ಸಂಖ್ಯೆ 21,677. ಇನ್ನು ಜರ್ಮನಿಕ್ ಭಾಷೆ ಒಂದು ಸಿಗುತ್ತೆ, ಅದು ಇಂಗ್ಲಿಷ್. ಇರಾನಿಯನ್ ಅನ್ನೋದು ಅಫ್ಘಾನಿ ಭಾಷೆ. ಅದು ಈ ಜರ್ಮನಿಕ್ ವರ್ಗದಲ್ಲಿ ಬರುವಂತಹ ಉಪವರ್ಗದಲ್ಲಿ ಬರುವಂತಹ ಈ ಇಂಗ್ಲಿಷನ್ನು ಮಾತಾಡುವಂಥದ್ದು ಒಂದು ಭಾಷೆ ಭಾರತದಲ್ಲಿದೆ. ಅದನ್ನು ಮಾತನಾಡುವಂಥವರ ಸಂಖ್ಯೆ 2,59,678. ಅಂದರೆ ಒಟ್ಟು ಭಾರತದ ಜನಸಂಖ್ಯೆಯಲ್ಲಿ ಎಷ್ಟು ಅದರ ಪ್ರಮಾಣ ಅಂದರೆ 0.02 ಇದು ಇಂಗ್ಲಿಷ್ ಮಾತನಾಡುವಂಥವರ ಸಂಖ್ಯೆ. ಇನ್ನು ಭಾರತದಲ್ಲಿ ಇದು ಭಾರತದ ಅತಿ ದೊಡ್ಡ ಭಾಷಾ ಕುಟುಂಬ. ಇಂಡೋ ಯುರೋಪಿಯನ್ ಭಾಷಾ ವರ್ಗ ಭಾರತದ ಅತಿ ದೊಡ್ಡ ಭಾಷಾ ಕುಟುಂಬ. ಎರಡನೆಯದು ದ್ರಾವಿಡ ಭಾಷಾ ಕುಟುಂಬ. ದ್ರಾವಿಡ ಭಾಷಾ ಕುಟುಂಬದಲ್ಲಿ ಒಟ್ಟು 17 ಭಾಷೆಗಳನ್ನು 2011ರ ಜನಗಣತಿಯಲ್ಲಿ ಗುರುತಿಸಿದ್ದಾರೆ. ಆ 17 ಭಾಷೆಗಳು ಮತ್ತು ಅವುಗಳ ಉಪಭಾಷೆಗಳನ್ನು ಕುರಿತು ಮಾತನಾಡುವ ಒಟ್ಟು ದ್ರಾವಿಡ ಭಾಷೆಗಳನ್ನು ಮಾತನಾಡುವ ಜನಸಂಖ್ಯೆ 23,78,40,116. 23,78,40,116. ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 19.64% ಜನ ದ್ರಾವಿಡ ಭಾಷೆಗಳನ್ನು ಮಾತನಾಡುವಂಥವರನ್ನು ನಾವು ನೋಡಬಹುದು. ಇನ್ನು ಮೂರನೆಯ ಭಾಷಾ ಕುಟುಂಬ ಆಸ್ಟ್ರೋ ಏಷಿಯಾಟಿಕ್.
ಈ ಆಸ್ಟ್ರೋ ಏಷಿಯಾಟಿಕ್ ಭಾಷಾ ಕುಟುಂಬದಲ್ಲಿ ಭಾರತದಲ್ಲಿರುವ ಭಾಷೆಗಳ ಸಂಖ್ಯೆ 14. ಈ 14 ಭಾಷೆಗಳನ್ನು ಮಾತನಾಡುವಂತಹವರ ಜನಸಂಖ್ಯೆ 1,34,93,080. 1,34,93,080. ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 1.11% ಜನ ಆಸ್ಟ್ರೋ ಏಷಿಯಾಟಿಕ್ ಭಾಷಾ ಕುಟುಂಬದ ಭಾಷೆಗಳನ್ನು ಬಳಸೋದನ್ನು ನೀವು ಗಮನಿಸ್ಬೋದು. ಇನ್ನು 4ನೆಯದು ಟಿಬೇಟೋ ಬರ್ಮೀಸ್ ಅನ್ನುವಂಥ ಭಾಷಾ ಕುಟುಂಬ. ಈ ಟಿಬೇಟೋ ಬರ್ಮೀಸ್ ಅನ್ನುವ ಭಾಷಾ ಕುಟುಂಬ ಜನಸಂಖ್ಯೆಯ ದೃಷ್ಟಿಯಿಂದ 4ನೇ ಸ್ಥಾನದಲ್ಲಿದ್ದರೂ ಕೂಡ ಅಲ್ಲಿನ ಭಾಷೆಗಳ ದೃಷ್ಟಿಯಿಂದ ಅದು ಭಾರತದ ಎಲ್ಲ ಕುಟುಂಬಗಳಿಗಿಂತ ಹೆಚ್ಚು ಭಾಷೆಗಳನ್ನು ಹೊಂದಿರತಕ್ಕಂತಹ ಒಂದು ದೊಡ್ಡ ಭಾಷಿಕ ಕ್ಷೇತ್ರ ಯಾವುದು ಅಂದರೆ ಟಿಬೇಟೋ ಬರ್ಮೀಸ್ ಭಾಷಾ ಕುಟುಂಬ. ಈ ಟಿಬೇಟೋ ಬರ್ಮೀಸ್ ಭಾಷಾ ಕುಟುಂಬದಲ್ಲಿನ 66 ಭಾಷೆಗಳು ಭಾರತದಲ್ಲಿದ್ದಾವೆ. ಈ ಭಾಷೆಗಳು ವಿಶೇಷವಾಗಿ ನಮ್ಮ ಈಶಾನ್ಯ ರಾಜ್ಯಗಳಲ್ಲಿ ಹೆಚ್ಚು ಕಂಡುಬರುತ್ತವೆ. ಅದು ಸಿಕ್ಕಿಂ, ತ್ರಿಪುರ, ಮಣಿಪುರ, ನಾಗಾಲ್ಯಾಂಡ್, ಮಿಜೋರಾಂ, ಅರುಣಾಚಲ್ ಪ್ರದೇಶ್, ಹೀಗೆ ಆ ಭಾಗದಲ್ಲಿ ಟಿಬೇಟ್ ಇತ್ಯಾದಿ ಆ ಭಾಗದಲ್ಲಿ ಅತಿ ಹೆಚ್ಚು ಭಾಷೆಗಳು ಕಂಡುಬರೋದನ್ನು ನೀವು ಗಮನಿಸ್ತೀರಿ. 2011 ಜನಗಣತಿಯ ಪ್ರಕಾರ ಟಿಬೇಟೋ ಬರ್ಮೀಸ್ ಭಾಷೆಗಳ ಸಂಖ್ಯೆ 66. ಈ 66 ಭಾಷೆಗಳನ್ನು ಮಾತನಾಡುತ್ತಿರುವ ಒಟ್ಟು ಜನಸಂಖ್ಯೆ 1,22,57,382. 1,22,57,382. ಅಂದರೆ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 1.01% ಜನ ಟಿಬೇಟೋ ಬರ್ಮೀಸ್ ಭಾಷೆಗಳನ್ನು ಮಾತನಾಡೋದನ್ನು ನೀವು ಗಮನಿಸ್ತೀರಿ. ಇನ್ನು ಸೆಮಿಟೋ ಹಮಿಟಿಕ್ ಅನ್ನುವಂಥ ಒಂದು ಭಾಷೆಯ ಕುಟುಂಬದ ಒಂದು ಭಾಷೆಯನ್ನು ಗುರುತಿಸಿದ್ದಾರೆ. ಒಂದು ಭಾಷೆ ಅದರಲ್ಲಿ ಗುರುತಿಸಿದ್ದಾರೆ. ಆ ಒಂದು ಭಾಷೆಯನ್ನು ಮಾತನಾಡುವವರ ಸಂಖ್ಯೆ 54,954. ಹೀಗೆ ಭಾರತದಲ್ಲಿ 2011 ಜನಗಣತಿಯ ಪ್ರಕಾರ ಒಟ್ಟು 5 ಭಾಷಾ ಕುಟುಂಬಗಳು ಕಂಡುಬರ್ತವೆ. ಅವುಗಳ ಒಟ್ಟು ಭಾಷೆ 121. ಅಲ್ಲಿನ ಒಟ್ಟು ಜನಸಂಖ್ಯೆ ಆ 5 ಭಾಷಾ ಕುಟುಂಬಗಳನ್ನು 121 ಭಾಷೆ ಮತ್ತು ಅವುಗಳ ಉಪಭಾಷೆಗಳನ್ನು ಮಾತನಾಡುವಂಥ ಒಟ್ಟು ಜನಸಂಖ್ಯೆ 120,79,79,435. 120,79,79,435. ಅಂದರೆ ಒಟ್ಟು ಭಾರತದ ಜನಸಂಖ್ಯೆಯಲ್ಲಿ 99.85 99.85% ಜನ ಈ 5 ಭಾಷಾ ಕುಟುಂಬಗಳ 121 ಭಾಷೆ ಮತ್ತು ಉಪಭಾಷೆಗಳನ್ನು ಮಾತನಾಡ್ತಾ ಇದ್ದಾರೆ ಮತ್ತು ಬಳಸ್ತಾ ಇದ್ದಾರೆ. ಇದರಲ್ಲಿ ಅತಿ ದೊಡ್ಡ ಭಾಷಾ ಕುಟುಂಬ ಯಾವುದು ಅಂದರೆ ಇಂಡೋ ಯುರೋಪಿಯನ್ ಭಾಷಾ ಕುಟುಂಬ. 2ನೇ ಸ್ಥಾನದಲ್ಲಿರುವ ಅತಿ ದೊಡ್ಡ ಭಾಷಾ ಕುಟುಂಬ ಯಾವುದು ಅಂದರೆ ದ್ರಾವಿಡ ಭಾಷಾ ಕುಟುಂಬ. ಈ ಇಂಡೋ ಯುರೋಪಿಯನ್ ಭಾಷಾ ಕುಟುಂಬದಲ್ಲಿ ಯಾವ ಯಾವ ಭಾಷೆಗಳು ಕಂಡುಬರ್ತವೆ ಅಂತ ನೀವು ಗಮನಿಸಿದರೆ ಅದರ ಅತ್ಯಂತ ಪ್ರಾಚೀನ ಭಾಷೆ ಯಾವುದು ಅಂದರೆ ಸಂಸ್ಕೃತ. ಇಂಡೋ ಆರ್ಯನ್ ಭಾಷೆ, ಆರ್ಯನ್ ಅನ್ನೋದನ್ನೇ ಅದಕ್ಕೆ ಹೆಸರು ಕರೀತಾರೆ. ಆ ಇಂಡೋ ಆರ್ಯನ್ನಿನ ಮೂಲ ಪ್ರೋಟೋ ಲ್ಯಾಂಗ್ವೇಜ್ ಯಾವುದು ಅಂದರೆ ಆರ್ಯನ್ ಲ್ಯಾಂಗ್ವೇಜ್. ಈ ಆರ್ಯನ್ ಅನ್ನೋದು ಒಂದು ಜನಾಂಗದ ಹೆಸರಲ್ಲ, ಅದೊಂದು ಭಾಷೆ ಹೆಸರು. ದ್ರಾವಿಡ ಅನ್ನೋದು ಒಂದು ಜನಾಂಗದ ಹೆಸರಲ್ಲ, ಅದೊಂದು ಭಾಷೆ ಹೆಸರು. ಮತ್ತು ಆ ಭಾಷೆಯಲ್ಲಿ ಎಲ್ಲ ರೀತಿಯ ಜನಾಂಗಗಳಿರೋದನ್ನು ಕೂಡ ನೀವು ನೋಡಬಹುದು. ಆದ್ದರಿಂದ ಆರ್ಯ ಮತ್ತು ದ್ರಾವಿಡ ಅನ್ನುವಂತಹದ್ದು ಜನಾಂಗದ ಹೆಸರು ಅನ್ನುವಂಥದ್ದು 21ನೇ ಶತಮಾನದ ಈ ಕಾಲದಲ್ಲಿ ಬಿದ್ದೋಗಿರ್ತಕ್ಕಂಥ ಸಿದ್ಧಾಂತಗಳು. ಆದ್ದರಿಂದ ಅವುಗಳನ್ನು ನಾವು ಭಾಷೆ ಹೆಸರು ಅಂತಲೇ ಪರಿಗಣಿಸಬೇಕಾದಂಥ ಅಗತ್ಯ ಇದೆ. ಈ ಇಂಡೋ ಆರ್ಯನ್ ಅನ್ನುವಂತಹ ಈ ಭಾಷಾ ಕುಟುಂಬದಲ್ಲಿ, ಭಾರತೀಯ ಭಾಷಾ ಕುಟುಂಬದಲ್ಲಿ ಬರುವ ಭಾಷೆಗಳು ಹೀಗಿದ್ದಾವೆ: ಅಸ್ಸಾಮಿ, ಬಂಗಾಳಿ, ಭಿಲಿ, ಬಿಷ್ಣುಪುರಿಯ, ಡೋಗ್ರಿ, ಗುಜರಾತಿ, ಹಲಬಿ, ಹಿಂದಿ, ಕಾಶ್ಮೀರಿ, ಕಂದೇಹಿ, ಲಹಂಡ, ಮೈಥಿಲಿ, ಮರಾಠಿ, ನೇಪಾಳಿ, ಒಡಿಯಾ, ಪಂಜಾಬಿ, ಸಂಸ್ಕೃತ, ಶಿನಾ, ಸಿಂಧಿ,
ಮತ್ತು ಉರ್ದು. ಹೀಗೆ 17 ಭಾಷೆಗಳು. ನೀವಿಲ್ಲಿ ಗಮನಿಸಿ, ಅಲ್ಲಿ ನಾವು ಟಿಬೇಟೋ ಬರ್ಮೀಸಲ್ಲಿ 66 ಭಾಷೆಗಳನ್ನು ಗುರುತಿಸಿದ್ವಿ. ಅದು 4ನೇ ದೊಡ್ಡ ಕುಟುಂಬ. ಆದರೆ ಇಂಡೋ ಆರ್ಯನ್ನಲ್ಲಿ ಕೇವಲ 17 ಭಾಷೆಗಳು, ಆದರೆ ಜನಸಂಖ್ಯೆ ಅತಿ ಇರೋದ್ರಿಂದ ಅದು ಮೊದಲ ಬಹುದೊಡ್ಡ ಕುಟುಂಬ. ಈ 21 ಭಾಷೆಗಳನ್ನು 21 ಭಾಷೆಗಳಿವು 21 ಭಾಷೆಗಳನ್ನು 2011 ಜನಗಣತಿ ಗುರುತಿಸಿದ್ರು ಕೂಡ ಅದರ ಉಪಭಾಷೆಗಳು ಮತ್ತು ಅದರ ವ್ಯಾಪ್ತಿ ದೊಡ್ಡದಿದೆ. ಸಂಸ್ಕೃತ ಅನ್ನುವಂಥ ಒಂದೇ ಭಾಷೆಯಿಂದ ಪ್ರಾಕೃತ, ಪಾಳಿ, ಅರ್ಧಮಾಗಧಿ ಮತ್ತು ಮುಂದೆ ಅದು ಮೈಥಿಲಿಯಾಗಿ, ಒರಿಯಾ ಆಗಿ, ಅಸ್ಸಾಮಿಯಾಗಿ, ಬಂಗಾಳಿಯಾಗಿ, ಹೀಗೆ ಬೇರೆ 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 ಬೇರೆಯ ಸ್ವತಂತ್ರ ಭಾಷೆಗಳಾಗಿ ಕವಲೊಡೆದಿರತಕ್ಕಂಥದ್ದನ್ನು ನೀವು ಭಾಷಾ ವಿಜ್ಞಾನದ ಅಧ್ಯಯನದಲ್ಲಿ ಗಮನಿಸಬಹುದು. ಮತ್ತು ಈ ಭಾಷಾ ಕುಟುಂಬ ಪ್ರಾಚೀನ ಕಾಲದಲ್ಲಿ ಹೇಗಿತ್ತು, ಆನಂತರ 10ನೇ ಶತಮಾನದಲ್ಲಿ ಹೇಗಾಯಿತು, 12ನೇ ಶತಮಾನದಲ್ಲಿ ಹೇಗೆ ಬಂತು, ಆಧುನಿಕ ಸಂದರ್ಭದಲ್ಲಿ ಹೇಗೆ ಬಂತು ಅನ್ನೋದನ್ನು ಕೂಡ ನೀವು ಆ ಭಾಷೆಯ ಅವಸ್ಥಾಭೇದಗಳ ಅಧ್ಯಯನದಲ್ಲಿ ನೋಡಬಹುದು. ಇನ್ನೊಂದು, ಆ ಪ್ರಾಂತಗಳ ದೃಷ್ಟಿಯಿಂದ ಹೇಗೆ ಬೆಳೀತು, ಯಾವ ಯಾವ ಪ್ರಾದೇಶಿಕ ಉಪಭಾಷೆಗಳು ಮುಂದೆ ಸ್ವತಂತ್ರ ಭಾಷೆಗಳಾದವು ಮತ್ತು ಆ ಪ್ರಾದೇಶಿಕ ಭಾಷೆಗಳಿಗೂ ಮೂಲ ಭಾಷೆಗೂ ಇರತಕ್ಕಂಥ ಸಂಬಂಧ, ಇವೆಲ್ಲವೂ ಕೂಡ ಒಂದು ಕೌಟುಂಬಿಕ ಹಿನ್ನೆಲೆ ಒಳಗಡೆ ಅಧ್ಯಯನ ಮಾಡಬಹುದು. ಜೊತೆಗೆ ಇತರ ಭಾಷೆಗಳ ಜೊತೆಗೆ ಅದು ಹೊಂದಿರುವಂಥ ಸಂಬಂಧಗಳು ಕೂಡ ಒಂದು ಸಾಂಸ್ಕೃತಿಕ ಅಧ್ಯಯನಕ್ಕೆ ಬಹಳ ದೊಡ್ಡ ಸರಕನ್ನು ಒದಗಿಸುತ್ತೆ. ಇನ್ನು ಇರಾನಿಯನ್ ಉಪವರ್ಗದಲ್ಲಿ ಅಫ್ಘಾನಿ ಅಥವಾ ಕಾಬೂಲಿ ಅಥವಾ ಪಸ್ತೋ ಅಂತ ಕರೆಯುವ ಒಂದು ಭಾಷೆ ಕಂಡು ಬಂದಿದೆ. ಜರ್ಮನಿಕ್ ಉಪವರ್ಗದಲ್ಲಿ ಇಂಗ್ಲಿಷ್ ಅನ್ನೋದು ಭಾರತದಲ್ಲಿ ಕಂಡುಬರುತ್ತೆ. ಇನ್ನು ಭಾರತದ 2ನೇ ಬಹುದೊಡ್ಡ ಭಾಷಾ ಕುಟುಂಬ ದ್ರಾವಿಡ. ಈ ದ್ರಾವಿಡ ಭಾಷಾ ಕುಟುಂಬದಲ್ಲಿ ಕೊಡಗು ಅಥವಾ ಕೂರ್ಗಿ, ಗೊಂಡಿ, ಜತಪು, ಕನ್ನಡ, ಖೋಂಡ ಅಥವಾ ಕೊಂಡ, ಕಿಸನ್, ಕೊಲಾಮಿ, ಕೊಂದ್, ಕೊಯಿ, ಕುಯಿ ಅಥವಾ ಕುವಿ, ಖುರುಕ್ ಅಥವಾ ಓರೌನ್, ಮಲಯಾಳಂ, ಮಾಲ್ತೋ, ಪರ್ಜಿ, ತಮಿಳ್, ತೆಲುಗು, ತುಳು ಭಾಷೆಗಳನ್ನು ನೀವು ಗಮನಿಸಬಹುದು. ಈ ದ್ರಾವಿಡ ಭಾಷೆಗಳನ್ನು ಉತ್ತರ ದ್ರಾವಿಡ ಭಾಷೆಗಳು, ಮಧ್ಯ ದ್ರಾವಿಡ ಭಾಷೆಗಳು, ದಕ್ಷಿಣ ದ್ರಾವಿಡ ಭಾಷೆಗಳು ಅಂಥೇಳಿ ಮತ್ತೆ ವರ್ಗೀಕರಣ ಮಾಡ್ತೀವಿ. ಆ ದಕ್ಷಿಣದಲ್ಲೇನೆ ಇದು ಹೆಚ್ಚು ಕೇಂದ್ರೀಕೃತ ಆಗಿರೋದನ್ನು ಗಮನಿಸಬಹುದು. ಇಲ್ಲಿನ ಆಂಧ್ರ ಮತ್ತು ತೆಲಂಗಾಣದ ತೆಲುಗು, ಕರ್ನಾಟಕದ ಕನ್ನಡ, ತುಳು, ಆಮೇಲೆ ತಮಿಳುನಾಡಿನ ತಮಿಳ್, ಕೇರಳದ ಮಲಯಾಳಂ, ಈ ಪಂಚದ್ರಾವಿಡ ಭಾಷೆಗಳು ದಕ್ಷಿಣ ರಾಜ್ಯಗಳಲ್ಲಿ ಕಂಡುಬರ್ತವೆ. ಇನ್ನು 3ನೆಯ ದೊಡ್ಡ ಭಾಷಾ ಕುಟುಂಬ ಆಸ್ಟ್ರೋ ಏಷಿಯಾಟಿಕ್. ಈ ಆಸ್ಟ್ರೋ ಏಷಿಯಾಟಿಕ್ಕಲ್ಲಿ 14 ಭಾಷೆಗಳನ್ನು ಗುರುತಿಸಿದ್ದಾರೆ. ಬುಮ್ಜಿ, ಗದಬ, ಹೋ, ಜುಆಂಗ್, ಖಾರಿಯಾ, ಖಾಸಿ, ಕೊಡ ಅಥವಾ ಕೊರ, ಕೊರ್ಕು, ಕೊರ್ವ, ಮುಂಡ, ಮುಂಡಾರಿ, ನಿಕೋಬಾರೀಸ್, ಸಂತಾಲಿ, ಸವರ ಅನ್ನುವಂಥ 14 ಭಾಷೆಗಳು ಆ ಕುಟುಂಬದಲ್ಲಿ ಕಂಡುಬರ್ತವೆ. ಮತ್ತೊಂದು ಟಿಬೇಟೋ ಬರ್ಮೀಸ್. ಈ ಟಿಬೇಟೋ ಬರ್ಮೀಸ್ ಅನ್ನುವಂತಹ ಭಾರತೀಯ ಭಾಷಾ ಕುಟುಂಬದಲ್ಲಿ 66 ಭಾಷೆಗಳನ್ನು ನೀವು ಗಮನಿಸಬಹುದು. ಅದಿ, ಅನಲ್, ಅಂಗಾಮಿ, ಬಲ್ತಿ, ಭೋಟಿಯಾ, ಬೋಡೋ, ಚಕೆಸಂಗ್, ಚಕ್ರು ಅಥವಾ ಒಕ್ರಿ, ಚಾಂಗ್, ದಯೋರಿ, ದಿಮಸ್, ಗಂಗ್ಟೆ, ಗರೋ, ಹಲ್ಮ್, ಹಮ್ರ, ಕಬುಯಿ, ಕರ್ಬಿ ಅಥವಾ ಮಿಕಿರ್, ಖೇಂಜಾ, ಖಿಯಮುಂಗನ್, ಖಿನ್ನೇರಿ, ಕೋಚ್, ಕೊಮ್, ಕೊನ್ಯಕ್, ಕುಕಿ, ಲಡಾಕಿ, ಲಹೌಲಿ, ಲಖೇರ್, ಲಲುಂಗ್, ಲೆಪ್ಚಾ, ಲಿಯಾಂಗಮೈ, ಲಿಂಬು, ಲೋಥ, ಲುಷೈ, ಮಿಜೋ, ಮಣಿಪುರಿ. ಇಷ್ಟರಲ್ಲಿ ಮಣಿಪುರಿ ಅನ್ನೋದು ಸಂವಿಧಾನದ 8ನೇ ಅನುಸೂಚಿಗೆ ಸೇರಿರತಕ್ಕಂಥ ಭಾಷೆ. ಮೌ, ಮರಂ, ಮರಿಂಗ್, ಮಿರಿ ಅಥವಾ ಮಿಶಿಂಗ್, ಮಿಶಮಿ, ಮೋಘ್, ಮೋನ್ಪ್, ನಿಸೈ ಅಥವಾ ಡಫ್ಲ್, ನೆಕ್ಟ್, ಪೈತೆ, ಪವಿ, ಪೋಮ್, ಪಚೌರಿ, ರಭ್, ರೈ, ರಂಗಮ, ಸಂಗಟಂ, ಶೆಮ್, ಶೆರ್ಪ್, ತಮಾಂಗ್. ತಮಾಂಗ್ ಅನ್ನೋದು ಒಂದು ಪ್ರದೇಶದ ಹೆಸರು ಕೂಡ ಹೌದು. ತಮಾಂಗ್, ತಂಗ್ಖುಲ್, ತಂಗ್ಸಾ, ಥಡೋ, ಟಿಬೇಟಿಯನ್, ತ್ರಿಪುರಿ, ವೇಫೈ, ವಂಚೋ, ವೈಮ್ಚುಂಗ್ರೆ, ಜಿಲಿಂಗ್,
ಝೆಮಿ, ಝೌ ಹೀಗೆ 66 ಭಾಷೆಗಳಿರೋದನ್ನು 2011 ಜನಗಣತಿಯಲ್ಲಿ ಗುರುತಿಸಿದ್ದಾರೆ. ಇನ್ನು 5ನೇದೊಂದು ಗುರುತಿಸಿರುವಂಥದ್ದು ಯಾವುದು ಅಂದರೆ ಸೆಮಿಟೋ ಹಮಿಟಿಕ್ ಅಂತಕ್ಕಂಥ ಒಂದು ಭಾಷಾ ಕುಟುಂಬವನ್ನು ಗುರುತಿಸಿದ್ದಾರೆ. ಅದರಲ್ಲಿ ಒಂದು ಭಾಷೆ ಭಾರತದಲ್ಲಿದೆ, ಅದು ಅರಬಿಕ್ ಅಥವಾ ಅರಬ್ಬಿ ಅನ್ನುವಂಥದ್ದನ್ನು 2011 ಜನಗಣತಿ ಹೇಳುತ್ತೆ. ಹೀಗೆ ಭಾರತ ಅನ್ನುವಂಥದ್ದು ಒಂದು ಬಹುದೊಡ್ಡ ಭಾಷಿಕ ಕ್ಷೇತ್ರ. ಈ ಭಾಷಿಕ ಕ್ಷೇತ್ರ ಇದರ ಒಟ್ಟು ಜನರು ಬಂದು ಸೇರಿರುವುದು, ಅದರ ಭಾಷೆ, ಅದರ ಸಂಸ್ಕೃತಿ, ಅದರ ಆಲೋಚನೆ ಕ್ರಮಗಳು, ಜೀವನಾನುಭವಗಳು ಇವೆಲ್ಲದರಿಂದ ಸೇರಿ ಆಗಿರುವುದು ಭಾರತೀಯ ಸಾಹಿತ್ಯ ಮತ್ತು ಭಾರತೀಯ ಸಂಸ್ಕೃತಿ. ಅದರಲ್ಲೂ ಪ್ರಧಾನವಾಗಿ ಸಂಸ್ಕೃತ ಮತ್ತು ತಮಿಳ್ ಅಥವಾ ದ್ರಾವಿಡ, ಆರ್ಯ ಭಾಷೆ ಮತ್ತು ದ್ರಾವಿಡ ಭಾಷೆ ಇವೆರಡೂ ಕೂಡ ಇಡೀ ಭಾರತೀಯ ಸಂಸ್ಕೃತಿಯ 2 ಕಣ್ಣುಗಳು ಅಥವಾ 2 ಚಕ್ರಗಳು ಅಂತ ಹೇಳಿದರೆ ತಪ್ಪಾಗಲಾರದು. ಅವೆರಡೂ ಸೇರಿ ಮುಂದೆ ಇಲ್ಲಿನ ಯಾವುದನ್ನು ನಾವು ಈಶಾನ್ಯ ರಾಜ್ಯಗಳು ಅಂತ ಕರಿತೀವಿ, ಆ ಈಶಾನ್ಯ ರಾಜ್ಯಗಳ ಮೇಲೆ ದಕ್ಷಿಣ ಭಾರತದ ಪ್ರಭಾವ ದಟ್ಟವಾಗಿರೋದನ್ನು ಕೂಡ ನೀವು ನೋಡಬಹುದು. ಅಲ್ಲಿನ ಬಂಗಾಳದ ಶಾಕ್ತ ಪಂಥ ಇರಬಹುದು ಅಥವಾ ತಮಿಳುನಾಡಿನ ಶೈವ ಪಂಥ ಇರಬಹುದು. ಈ ಶಾಕ್ತ ಶೈವಗಳ ಸಂಗಮ ಮತ್ತು ವೈಷ್ಣವ, ಬೌದ್ಧ, ಜೈನ, ವೀರಶೈವ, ಸೂಫಿ, ಇಸ್ಲಾಂ, ಕ್ರಿಶ್ಚಿಯನ್ ಮತ್ತು ಚಾರ್ವಾಕ ಮತ್ತು ಆಧುನಿಕ ವಿಜ್ಞಾನ, ಮಾರ್ಕ್ಸ್ ಮತ್ತು ಫ್ರಾಯ್ಡನವರೆಗೆ, ಪರಮಹಂಸರು ಮತ್ತು ವಿವೇಕಾನಂದ, ಗಾಂಧಿ, ಅಂಬೇಡ್ಕರ್ವರೆಗೆ ಇಡೀ ಭಾರತವನ್ನು ಪ್ರಭಾವಿಸಿರ್ತಕ್ಕಂತಹ ವ್ಯಕ್ತಿಗಳು, ಭಾಷೆಗಳು, ಸಾಹಿತ್ಯ, ಸಂಸ್ಕೃತಿಗಳ ಒಟ್ಟಾರೆ ಮೊತ್ತವಾಗಿ ಭಾರತೀಯ ಭಾಷೆ ಮತ್ತು ಸಾಹಿತ್ಯ ಕಂಡುಬರುತ್ತೆ. ಹಾಗಾಗಿ ಇದೊಂದು ಸ್ಥೂಲವಾದ ವಿವರಗಳು 2011 ಜನಗಣತಿ ಪ್ರಕಾರ. ಯಾರಾದರೂ ಹೆಚ್ಚಿನ ಇದರ ದಾಖಲೆಗಳು ಬೇಕು ಅಂದರೆ 2011 ಜನಗಣತಿಯ ಅದರ ರಿಪೋರ್ಟಿಗೆ ಹೋದರೆ ಭಾಷಿಕವಾದಂತಹ ವಿವರಗಳು ನಿಮಗೆಲ್ಲ ಸಿಗುತ್ತೆ. ಹೆಚ್ಚಿನ ಅಧ್ಯಯನಕ್ಕೆ ನೀವು ಅದನ್ನು ಬಳಸ್ಕೊಳ್ಬಹುದು. ಒಟ್ಟು ಭಾರತದಲ್ಲಿ 5 ಭಾಷಾ ಕುಟುಂಬಗಳಿದ್ದಾವೆ, 121 ಭಾಷೆಗಳು ಮತ್ತು ಅವುಗಳ ಉಪಭಾಷೆಗಳು ಬಳಕೆಯಾಗೋದನ್ನು ಗಮನಿಸ್ತೀರಿ. ಮತ್ತು ವರ್ಗೀಕರಿಸಲಾಗದೇ ಇರತಕ್ಕಂತಹ 1400ಕ್ಕೂ ಹೆಚ್ಚು ಮಾತೃಭಾಷೆಗಳಿರೋದನ್ನು ಕೂಡ 2011 ಜನಗಣತಿ ದೃಢಪಡಿಸುತ್ತಾ ಇದೆ. ಈ ಎಲ್ಲ ಹಿನ್ನೆಲೆ ಒಳಗೆ ರಷ್ಯಾವನ್ನು ಹೊರತುಪಡಿಸಿದರೆ ಅತಿದೊಡ್ಡ ಭಾಷಿಕ ಕ್ಷೇತ್ರ ಭಾರತ. ಇದು ಭಾರತದ ಹಿರಿಮೆ ಮತ್ತು ಗರಿಮೆ. ಎರಡನೆಯದು, ಅತ್ಯಂತ ಪ್ರಾಚೀನವಾದಂತಹ ಸಾಹಿತ್ಯಿಕ ದಾಖಲೆಗಳು ಸಿಗೋದು ಭಾರತದಲ್ಲಿ. ಅದು ಋಗ್ವೇದ ಮತ್ತು ಸಂಸ್ಕೃತದ ಮೂಲದ್ದು ಮತ್ತು ತಮಿಳಿನ ಸಂಘ ಸಾಹಿತ್ಯ. ಹೀಗೆ ತಮಿಳಿನ ಸಂಘ ಸಾಹಿತ್ಯ, ಸಂಸ್ಕೃತದ ಋಗ್ವೇದ ಇವೆರಡು ನಮಗೆ ನಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಅಧ್ಯಯನ ಮಾಡೋದಕ್ಕೆ ಅತ್ಯಂತ ಪ್ರಾಚೀನ ಮೂಲದ ವಿವರಗಳಾಗ್ತವೆ. ಮುಂದಿನ ಅವಧಿಯಲ್ಲಿ ಅದರ ಆಧಾರದ ಮೇಲೆ ಭಾರತೀಯ ಸಾಹಿತ್ಯದಲ್ಲಿ ಕಂಡುಬರತಕ್ಕಂತಹ ಕೆಲವು ಪ್ರಮುಖ ಲಕ್ಷಣಗಳನ್ನು ಗಮನಿಸೋಣ. ನಮಸ್ಕಾರ.